ಈ ಪಾರಿ ನೋಡಿ ಲಕ್ಷ್ಮಕ್ಕನ್ ಚಾಡ ಮಾತಾಡಿ ಸುಳ ಆಕಿ ನೋಡಿ ನಮ್ಮನ್ನ ನೆಂಬದೇ ಇಲ್ಲ. ಅರೆ ನಮ್ದಕ್ಕ ಇವತ್ತ ಸಬಕಾತ್ ನೋಡ್ರಿ. ಮತ್ತ ರೇಣುದಕ್ಕ ಯಾರ್ದು ಚಾಡಾಗ ಮಾತಾಡಬಾರ್ದು ನೋಡ್ರಿ. ಮತ್ತೆ ಓನ ಯವ್ವ ಎದಕ್ ಬೇಕ ಯವ್ವ ನಮ್ಮನೆ ಅನ್ಕೊಳ್ತಿಂದ ಮಂದಿ ಮನಿ ವಿಚಾರ ಮಾತಾಡಿ ಮಂದಿ ಕೈಯಾಗ ಏನ್ ಬೇಕು ಅದನ್ನ ಅನ್ಸ್ಕೋಬೇಕು. ಯಾಕ ಬೇಕು ಹೌದಿಲ್ಲ ಯವ್ವ? ಎಲ್ಲ ಮಾತಾಡಿ ಊರು ತುಂಬಾ ಪ್ರಚಾರ ಮಾಡೇ ಬಿಟ್ಟಿರಿ. ಮತ್ತೆ ಕೊಳ್ಳ ಬೆಳ ಅದನ್ನ ಹೇಳ್ಕೊಂತ ಬರಾಕತ್ತೀರಿ. ಬರ್ರಿ ಶಾಣಾರದಿರಿ. ಲಕ್ಷ್ಮೀದು ಅಕ್ಕ ಪಾರುಂದು ಅಕ್ಕಾಗ ಮಲ್ಲುಂದು ಅಕ್ಕ ಎಲ್ಲೆಲ್ಲಿ ಹೊಡೆದಾರು ಹೆಂಗ್ ಹೊಡೆದಾರು ಗೊತ್ತಿಲ್ಲ ನೋಡ್ರಿ. ನಿನಗೂ ಬಾಳ ಬೇಕು ಊರು ಸಾಬರಿ. ಆಕಿ ಹೆಂಗಾರ ಹೊಡಿವಲ್ಲು ಆಕಿ ಹೆಂಗಾರ ಹೊಡೆಸ್ಕೋವಲ್ಲು. ಬಾ ನಡಿ ಅದ ಸೈವ. ಇನ್ ಮೇಲೆ ಪಾರಕ್ಕ ಯಾರ್ದಾರ ಹೊಲಕ್ಕೆ ಕರೆದ್ಲು ಅಂದ್ರ ನಾ ಮಾತ್ರ ಮರೇ ಹೋಗಂಗಿಲ್ವಾ? ಅವ್ವ ಮೀನಾಕ್ಷಿ ಹಿಂಗ ಅಂತಿದಿ ಮತ್ತೆ ಯಾರ್ವರ ಜಂಪರ್ ಹೊಲಕ್ಕೆ ಬರ್ಲಿಕ್ಕ ಅಯ್ಯಯ್ಯ ಪಾರಕ್ಕ ವಾ ವಜ್ಜ ಆಗ್ಬಿಟ್ಟೈತಿ. ವಾ ನೋಡ ಯಾರ್ವರ ಭಾರಿ ಅದವನ ಅಂತ ಹೇಳಿ ಗಂಟು ಬೀಳ್ತಿದಿ ಎಕ್ರಾಸ. ಈಕಿ ಆಕಿ ಬೆನ್ನ ಹತ್ತಿ ಹೋಗೋದಲ್ಲನ ಏನ ನಾವ ಅಷ್ಟ ಹೊಕ್ಕೇವ ಅನ್ನರಂಗ ಹೇಳ್ತಾಳ. ಅರೆ ಅರೆ ಅಮ್ಮಗೆ ಯಾಕ ಪಾತವ ಏನಾತ ಇವ ಏನಾರ ಕಡಿತಾನ ಪಾತವ? ನಾ ಬೈದಿದ್ದಕ್ಕ ಏನಾರ ಮನ್ಸಿಗೆ ಇಟ್ಕೊಂಡೇನೆ ಏಕ ತೆಲಿಗಿರಿ ನೋಯಾ ಕುಂತತೆ? ಅರೆ ಅಮ್ಮಗೆ ದೇಕೋಜಿ ಲೇ ಪಾತವ ಹಿಂಗ್ಯಾಕ್ ಮಾಡಾತಿ ಏವ? ಇಲ್ಲಿ ಯಾವ್ದಾರ ದೇವ್ರಿಗೆ ಇವ್ರ ಐತೇನೆ ಏನು ದೇವ್ ಐತೆ ಇವ ನಿನ್ನ ಮೈಯಾಗ ಹೋಗೈತೆ? ಅರೆ ದೇಕೋಜಿ ಹತ್ತಿ ಗಂಟ. ಅರೆ ಲಕ್ಷ್ಮೀದಕ್ಕ ಗೌಡಂದು ಅಣ್ಣ ಹತ್ತಿದ ಗಂಟ ಚೋರಿ ಮಾಡ್ಯಾರ ನೋಡ್ರಿ. ಲಕ್ಷ್ಮಕ್ಕ ದೌಡ್ ಬಂದು 2 ಮಂದಿ ಹತ್ತಿ ಬಿಡಿಸ್ಯಾರ. ಬಿಡಿಸಿ ಅದನ್ನ ಮಾರಾಕ್ ಹೊಂಟಾರ ನೋಡು. ಹೊಲಾನ ಎದ್ದು ಬೇಲಿ ಮೇಯಕತ್ರ ಏನು ಗತಿ ಯವ್ವ? ಗೌಡಂದ ಬಾರಿ ನೋಡ್ರಿ. ಟೆನ್ಷನ್ ಇಲ್ಲ ಬಿಡಿಸೋದು ಮಾರೋದು ಕುಡಿಯೋದು ತಿನ್ನೋದು ನೋಡ್ರಿ. ಗೌಡ್ರು ಟೆನ್ಷನ್ ಎಲ್ಲ ನಮಗ್ ಕೊಡ್ತಾರವ. ಮಾರೋದು ತಿನ್ನೋದು ಕುಡಿಯೋದೆಲ್ಲ ಅವ್ರ ಇಟ್ಕೊಂತಾರ. ಹೂವ ಈ ಪಾರಿ ಗಂಡ ಗೌರ್ಮೆಂಟ್ ನೌಕರಿ ಐತಿ ಬಿಚ್ಚಡಿ ಮಸಡಿದ ನೋಡು. ಬಿಡಿಸಿ ನಮ್ ಗೌಡನ್ ಕೂಟ ಹೆಂಗ ಮಾರಾಕ ಕರ್ಕೊಂಡು ಹೊಂಟಾನ. ಮಲ್ಯ ಹಿಡ್ಕೊಯ್ಲು ಒಂದಿಟ್ಟು ಗಂಟಿದನ. ಗೌಡ್ರ ಕೊಂದ ಬಿಟ್ಟಿರಿ ನನ್ನ ಮೈಯಾಗ ಅಷ್ಟು ಸೆಗತಿ ಇಲ್ಲಿ ತೆಗೀರಿ. ನಿನ್ನ ಅವನ ಈಗ ತಿನ್ನ ಮುಂದ ನನ್ನ ಸಬನ ತಿಂತಿದಿ, ಕುಡಿಯ ಮುಂದ ನನಗಿಂತ ಹೆಚ್ಚಿಗೆನ ಕುಡಿತಿದಿ. ಮತ್ತೆ ಸಗತಿ ಇಲ್ಲ ಅಂತ ಇವನ ಅಲ್ರಿ ಗೌಡ್ರ, ಯಾವಾಗಾರ ಒಮ್ಮೆ ತಿಂದ್ರ ಎಲ್ಲಿಂದ ಕಸುವು ಬರ್ತೈತ್ರಿ? ದಿನ ಒಟ್ಟು ತಿಂದ್ರ ಕಸುವು ಬಂದಿತ್ತಂತ ಇಟ್ಕೋರಿ. ಲಕ್ಷ್ಮಕ್ಕ ಅತ್ತಾಗ ಜೋಳದ ಹೊಂದಾಗ ಕುಂದ್ರಂಬ ಮುಚ್ಕೊಂಡ ಏನ ಈ ಗಂಟನ ತಗೊಂಡು ಎತ್ತಾಗ ಹೋಗ್ತಾರ. ಆಮೇಲೆ ಏನ್ ಮಾತಾಡ್ತಾರ ಅನ್ನೋದು ಕೇಳಿಸ್ಕೊಳ್ಳೋಣ. ಅವ್ವ ದಮ್ ಹತ್ತಿ ಓಡಿ ಬಂದ್ ನೋಡು. ನಾ ಎಲ್ಲೇ ಹತ್ತಿ ಬಿಡಿಸಕ ಚಲೋನ ಮಾಡ್ಯಾರತ್ ಮಾಡಿದ್ನಿ. ಯಾಕ ಇಲ್ಲೇ ಅದಾರ ಅರ್ಧ ದಾರಿಗೆ. ಯವ್ವ ಬೇಷಾತ ಇಲ್ಲಾರ ರೇಣಿ ನನಗಿಂತ ಹತ್ತಿ ಹೆಚ್ಚಿಗೆ ಬಿಡಿಸಿ ದಿಮಾಕ ಮಾಡ್ತಾಳ ತೂಕ ಮಾಡೋ ಮುಂದೆ. ಏನಾರ ಯಾಕಾಗ್ಲಿ ಇವ್ರಕ್ಕಿಂತ 1 kg ಜಾಸ್ತಿ ಹತ್ತಿ ನಾನ ಬಿಡಿಸ್ಬೇಕ. ನನ್ನ ಗಂಡ ಗೌಡನ್ ಕೂಟ ಹೊಲಕ್ ಬಂದಾನ. ಬೇಷಾತ್ ಬಿಡು. ಇವತ್ತು ಸೂಟಿ ಕೊಟ್ಟಾರ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ರೂಪಾಯಿ ಖರ್ಚು ಮಾಡ್ತಿದ್ನ. ಈ ಗೌಡನ್ ಕೂಟ ಬಂದಾನಲ್ಲ ಈ ಗೌಡನ್ ರೊಕ್ಕದಾಗ ಎಲ್ಲ ಖರ್ಚಾಕತಿ. ಇವತ್ತು ಕುಡಿದು ಬರ್ತಾನೆ ಹೆಗ್ಗಳಿಗೆ. ಚಲೋ ಅಥವಾ ಇವ ಅಡಿಗೆನ ಮಾಡಂಗಿಲ್ಲ. ಹೆಂಗೂ ಕುಡಿದ್ ನಿಷೇಧಾಗ ಉಪವಾಸ ಮಕ್ಕೋತಾನ. ಒಂದಿನದ್ದು ಊಟ ಉಳಿತೈತಿ ನೋಡುವ ಒಂದು. ರೇಣವ ನಡಿ ಆ ಜೋಳದ ಹೊಲದಾಗ ಮುಚ್ಕೊಂಡು ಕುಂದ್ರು ಏನೇನು ಮಾತಾಡ್ತಾರ ಎಲ್ಲ ಕೇಳಿಸ್ಕೊಳ್ಳೋನು. ಬಾ ಲಕ್ಷ್ಮಕ್ಕ ಲೇ ಹಲಕಿಸಿಗಿ ಪಾತಿ ನಡಿ ಹೋಗೋಣ. ನಡಿರಿ ಲಕ್ಷ್ಮೀ ಅಕ್ಕ ಏನ್ ಮಾತಾಡ್ತಾರು ಎಲ್ಲಿ ಹೋಗ್ತಾರು ಕುಂತ ನೋಡೋಣಂತ. ದೌಡ್ ಬರ್ರಿ ನೋಡಿಗಿಡ್ಯಾರ. ಪಾರಿ ನೀವಾಗ ಬಂದಿಲ್ಲ ಲಕ್ಷ್ಮಕ್ಕ? ಆಗಲೇನ ಬಂದಿವ ನಾನ ಮತ್ತೆ ಗೌಡ್ರನ್ನ ನೋಡ್ಕೊಂತ ನಿಂತಿದ್ರಲ್ಲ ಅದಕ್ಕ ಯಾರನ್ನೂ ಮಾತಾಡ್ಸ್ಲಿಲ್ವಾ ಸುಮ್ಮನೆ ನಿಂತು ಬಿಟ್ನಿ. ಆತ್ ನಡಿ ಆ ಜಾಳದ ಹೊಲದಾಗ ಕುಂತು ನೋಡೋಣ ಅವ್ರ ಹಕ್ಕಿಕತ್ ಏನೈತೆ ಅನ್ನೋದು. ಕ್ಯಾ ಮಜಾ ಆ ರಹಾ ಹೈ. ಅಲ್ಲೇ ಮಲ್ಯ ಆಶೆಕ್ ಬಿದ್ದು ಜಗ್ಗ ಹತ್ತಿ ಬಿಡಿಸ್ಬಿಟ್ಟೇವಿ. ನೆತ್ತಿ ಅನ್ನೋದು ಚುರು 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 ಅನ್ನಕತ್ತತಿ. ಒಂದಿಟ್ಟು ಹಿಡ್ಕೋರ್ಲೆ ಹೆಂಗ ಮಾಡ್ತಿದಿ? ಗೌಡ್ರ ನೀಗಿದ್ರ ಬಿಟ್ಟೇನನ್ರಿ, ನೀಗಂಗಿಲ್ರಿ. ಏನಿಲ್ರಿ ಶರೀರದಾಗ ಏನೇನಿಲ್ಲ. ಹಂಗಾರ ಗೌಡ್ರ ಗಂಟೆ ಇಲ್ಲಿ ಇಡ್ರಿ ಅದನ್ನ ಒಂದಿಟ್ಟು ಹೊತ್ತು ಕುಂತು ದಮ್ ಮಾರಸ್ಕೊಂಡು ಅಡಿಕೆಯಲ್ಲಿ ಹಾಕ್ಕೊಂಡು ಹೊತ್ಕೊಂಡು ಹೋಗುವಂತ್ರಿ. ಎಲ್ಲ ಮಿನ್ರಿ ಮಗನ ಹೊತ್ಕೊಂಡು ಹೋಗುನಂತ ಅನ್ನವಲ್ಲ, ಹೊತ್ಕೊಂಡು ಹೋಗುವಂತ್ರಿ ಅಂತಾನ. ಅಂದ್ರ ನಾನ ಹೊರಬೇಕು ಇವನ್ ಪ್ರಕಾರ. ಹೊಡಿಬಿಟ್ಟಿ ಮಗ ಇವತ್ತೇನಾರ ಕುಡಿಯಾಕ ನನ್ನ ಕೂಟ ಕುಂದ್ರಬೇಕ. ಕುತ್ತಿಗೆನ ಹೆಚ್ಚಕ್ತಾನೆ ಒಂದ ಇಲ್ಲಿಡ್ರಿ ಗೌಡ್ರ. ಬ್ಯಾಡೋಪ ನನ್ ಹೇಳ್ತಿ ಇದ ಹಾದಿಲೇನ ಹೊಲಕ್ ಬರ್ತಾಳೀಗ. ಬಗಾನ ಹಾಕಿ ಕಣ್ಣಿಗೆ ಬಿದ್ಯ ನನ್ನ ಕತಿ ಮುಗಿತಂದಂಗ. ರೀ ಗೌಡ್ರ ಹೆಣ್ಮಕ್ಳು ಮಾತು ನೋಡಿದ್ರ ಮನಾರ್ರಿ. ಮಾತಾಡ್ಕೋಂತ ಬರೋದ್ರಾಗ ಇನ್ನೂ ಹೊತ್ತಾಕತಿ. ಏನಾಗಂಗಿಲ್ಲ. ಒಂದು 10 ನಿಮಿಷ ಹೇಳ್ರಿ. ಒಂದಿಟ್ಟು ಅಡಿಕೆಯಲ್ಲಿ ಇರ್ತಾರ್ರಿ ಇಲ್ಲಿ ಹಾಕೊಳ್ಳಿ ನಿಬ್ಳಾರು ಒಂದಾಗ ಅಡಿಸೆ ಹೋಗೋಣಂತ ಹೊತ್ಕೊಂಡು. ಹಂಗಂತೀಯ? ಮತ್ತ ಅಲ್ಲಿ ನಿನಗ ಎತ್ತಾಕ ನೀಗಂಗೆ ಇಲ್ಲ. ನನ್ನ ಮೈಯಾಗ ಏನು ಇಲ್ಲ ಇಲ್ಲ ಅಂತಿದೀ. ಇದನ್ನ ತೊಳಗಿಟ್ನಂದ್ರ ಹೊರಸವ್ರು ಬೇಕಲ್ಲ ಗಂಟ. ಹೌದಲ್ಲೋ ಮಾರಯ್ಯ, ನಾನಾರ ಉಪವಾಸ ಗೆಡಿವಿ ನನ್ನ ಹೆಂಡತಿ ಮೈಯಾಗ ನೋಡಿದ್ರೆ 1 ಬಾಟ್ಲಿ ರಗತಿಲ್ಲ. ಇಂಥ ಗಂಟು ಇವಂಗೆ ಹೆಂಗೆ ಹೊರಸ್ಲಿಯೋ ಮಾರಯ್ಯ ನಾನು. ಏನಾರ ಯಾಕೆ ಅಲ್ತಡಿ ಒಟ್ಟು ಹೊತ್ತು ತಳಗಿಡವಲ್ನಕ
ಹಿಂದಾಗಡೆ ಹೆಂಗಾರ ಒಟ್ಟು ಗುದ್ಮುರ್ಗಿ ಹಾಕ್ಕೊಂಡು ತಲೆ ಮೇಲೆ ಗೌಡ್ರೆ ಧೈರ್ಯ ಮಾಡಿ ತಳಗಿಡ್ರಿ ಹೇಳ್ತೀನಿ ಗಂಟು ನಾ ಎಲ್ಲ ಹೊರಸ್ತೀನಿ ಅಡಿಕೆಯಲ್ಲಿ ತೆಗೀರಿ ಹಾಕೊಳ್ಳೋನು ಸರಿ ಜಿಮ್ ಅನ್ನಕತ್ತತ್ಲೆ ಮಲ್ಯ ಅಡಿಕೆಯಲ್ಲಿ ಹಾಕೋರಿ ಎಲ್ಲ ಸರಿ ಆಕತಿ ಇಲ್ಲ ಕುಂದ್ರೋಣ್ ಬಾ ಅಲ್ಲೇ ಮಲ್ಯ ಗೌರ್ಮೆಂಟ್ ನೌಕರಿ ಮಾಡ್ತಿದಿ ಪಗಾರ ಎಲ್ಲ ಏನ್ ಮಾಡ್ತಿಲೆ ಏನು ಕೇಳ್ತೀರಿ ಗೌಡ್ರ ಗೌರ್ಮೆಂಟ್ ನೌಕರಿ ತಗೊಂಡು ಏನು ಮಾಡ್ಬೇಕ್ರಿ ಏಂತಿ ಬರೋಬ್ಬರಿ ಇರ್ಬೇಕು ಮನ್ಯಾಗ ನನಗೇಂತ್ಯ ಎಲ್ಲಿ ಉಚ್ಚಿ ಒಯ್ದ್ರ ನೀರಡಿಕೆ ಅಕ್ಕಿತ್ತಂತಾಳ್ರಿ ಹೆಣ್ಮಕ್ಳು ಬುದ್ಧಿ ಮಣ್ಕಾಲ್ ತಳಗ್ ಬಿಡು ಏನ್ ಮಾಡುದು ಗೌಡ್ರ ನಮ್ಮಕ್ಕಿದು ಕಿರುಬಾಳ ತಳಗಿರ್ಬೇಕ್ರಿ ಬುದ್ಧಿ ಜಲ ಮೂಳಿ ಮಂದಿ ಮುಂದ ಹೇಂತಿನ ಹಲ್ಲು ಗಳಿತೈತ್ ನೋಡು ಬಾ ಇವತ್ತು ಮನಿಗೆ ಐತಿ ನಿಂದ ಮಾರಿ ಹಬ್ಬ ಮಲ್ಲಣ್ಣ ಏನ್ ತಪ್ಪು ಮಾತಾಡಿದ್ನು ಇದ್ದಿದ್ದ ಹೇಳೋಣ ಈಗೀಗ ಟೂರಿ ಬಿದ್ದತ್ ನೋಡು ರೇಣಿ ಏನ ಅಂದ್ಯಲ್ಲ ಹಾ ನಾ ಏನಂದೇನಿ ಸಂಗತಿ ಸವಾಸ ಬರಬ್ಬರಿ ಇಲ್ಲ ಪಾಪ ಗೌಡ್ರಿಗೆ ಅಂದೆ ಮಾಡ್ಲಿ ಹಾ ಮನ್ಯಾಗ ಮಕ್ಕಳು ಸ್ವಸ್ಥ್ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಡ್ಸ್ಯಾನ ಆಟ ಇವತ್ತು ಮಾಡ್ತಾನೆ ಇವನ್ನ ಎಲ್ಲಿ ಹೋಗ್ತಾನ ಗಂಟೆತ್ತು ನೋಡ್ತಾನೆ ಇವತ್ತು ನೀವು ಏನಾರ ಮಾರಾಕ್ ಹಾಕಿದ್ದ ಖರೆ ಆದ್ರೆ ಇವತ್ತಿವ್ ಗುಳಗಾಲ್ನ ಇಲ್ಲ ಮನ್ಯಾಗ ಹಂಗ ಮಾಡ್ತಾನೆ ಇವತ್ತು 2 ಮಂದಿ ಸೇರಿಸ್ಕೊಂಡು ಹೊಲಕ್ಕ ತಂದು ಹಾಕಿ ನಾನು ಸಾಲ ಸೂಲ ಮಾಡಿ ಏನ್ ಮಾಡಿದ್ರಿ ಹೇಂತಿ ಅಂದ್ರ ತೆಲ್ನೋವು ಅಂದ್ರ ಹೇಂತಿ ನೋಡಪ್ಪ ಏನು ಕೇಳ್ತೀರಿ ಗೌಡ್ರ 2-3 ರೊಟ್ಟಿ ತಿಂದು ಕೆಲ್ಸಕ್ಕೆ ಹೋಗಿದ್ನಿರಿ ನಮ್ಮವ್ವ ಬರು ಉಪ್ಪಿಸಿ ರೊಟ್ಟಿ ಮಾಡಕ್ಕಿ ಇದು ಎಂದ ಬೇಬರ್ಚಿ ಹೆಣ್ಣು ಕಟ್ಕೊಂಡು ಬಂದನ್ರಿ ಒಂದಲಿಂದ ಒಂದು ರೊಟ್ಟಿ ಪೂರ್ತಿ ಸಿಕ್ಕಿಲ್ಲ ನೋಡ್ರಿ ತಿದ್ದಾಕ ಅಡ್ಗಿನಾರ ಏನ್ ಮಾಡ್ತಾರ ಏನಿಲ್ರಿ ಅದೊಂದು ಮನಿ ಅಡ್ಡಾಡಿ ಮಜ್ಜಿಗೆ ಇಸ್ಕೊಂಬರ್ತಾಳ್ರಿ ಒಂದಿಟ್ಟು ರೇಷನ್ ಅಕ್ಕಿ ಅನ್ನ ಮಾಡಿಡ್ತಾಳ ಅದು ಯಾವಾಗರ ಇಲ್ಲಂದ್ರೆ ಬರೇ ದಾಣಿ ಚುಮ್ಮರಿ ರೀ ನನ್ನ ತಲೆ ಕೆಟ್ಟ ಯಾವಾಗ ನನಗೆ ದೇವ್ರು ಏ ಮಲ್ಲಪ್ಪ ಅಂತದೆಲ್ಲ ಬಗಸ್ಬೇಡಪ್ಪ ಬೇಡ ಆರಾಮಿರು ಹೋಗ್ರಿ ಗೌಡ್ರ ನನಗೆ ಬಗಸ್ಕೊಳಕ್ ಕುಂತಿಲ್ಲ ನನ್ನ ಏಂತಿ ಯಾವಾಗ ಬರ್ತೈತಿ ಏನು ಸುಮ್ಮನೆ ಆತಾಗ ಇನ್ನೊಂದು ಮದ್ವಿನಾರ ಮಾಡ್ಕೊಂತೇನಿ ಮಲ್ಲಪ್ಪ ಹೋಗ್ಲಿ ಬಿಡೋಯಪ್ಪ ಯಾಕೆ ತಲೆ ಕೆಡ್ಸ್ಕೊಂತಿ ಅರ್ಧ ವಯಸ್ಸಾಗ ಗಳದಿದಿ ಏನಾರ ಏನೈತಿ ಹೌದ್ರಿ ಗೌಡ್ರ ನನಗೆ ಸುಖ ಯಾವಾಗ ಸಿಗ್ಬೇಕ ಮ್ಯಾಕ ಎಲ್ಲ ದಮ್ಮಿನ ಮೂಳಿ ಇನ್ನೊಂದು ಮಾಡ್ಕೊಂತೀಯ ಮಾಡ್ತಾನೆ ನೀನು ಬರಬ್ಬರಿ ಮನ್ಯಾಗೇನ ಲೋಕ ಉದ್ಧಾರ ಮಾಡಕ್ ಹೊಂಟಾನ ಏನು ಅನ್ನರಂಗ ಮೀಸಿ ತಿರುಕ್ಕೋ ಅಂತ ದರ್ಪ ತೋರಿಸ್ತಾನ ಇದು ನೋಡಿ ಒಂದು ಮನೆ ಹಾಳು ಮಾಡುವು ಮಾತು ಹೆಂಗ ನಡ್ದಾವು ಗೌಡ್ರ ತಿರ್ಕಪ್ಪ ನೀ ಏನಿಲ್ಲ ಎಲ್ಲೆಲ್ಲಿ ಹುಡುಕ್ಬೇಕ್ರಿ ಗೌಡ್ರ ಇಡೀ ಊರು ಹುಡುಕಿ ನೀವು ಸಿಗ್ಲಾರ್ದಕ್ಕ ಇಲ್ಲೇ ಹೊಲ್ದಾಗ ಸಿಗ್ತಾರಂತೇಳಿ ಬನ್ನಿ ತಿರ್ಕ ಯಾಕೆ ಅಳ್ತಿಲೇಪ ಹೇಳ ಏನಾಗೈತಿ ಅದೇನಿಲ್ರಿ ಗೌಡ್ರ ಜಿಪ್ಣರ್ಹಳ್ಳಿ ಚಿಪ್ಪಣಹಳ್ಳಿ ಅದರಿ ಗೌಡ್ರ ಜಿಪ್ಣರ್ಹಳ್ಳಿ ಕನ್ನೆ ಚಿಪ್ಪಣಹಳ್ಳಿ ಕನ್ನೇನ ಸತ್ನ್ಯೋಯಪ್ಪ ಸತ್ನಿ ಚಿಪ್ಪಣಹಳ್ಳಿ ಕನ್ನೆ ನೋಡಕ್ ಕರ್ಕೊಂಡು ಹೋಗ್ತಾನಂತ ಒಟ್ಟಿಗೆ ಅನ್ನ ತಿಂತಾನ ಏನ್ ತಿಂತಾನಿವ ತಿರ್ಕ ರೀ ಗೌಡ್ರ ಎಲ್ಲಿ ಹೊಂಟ್ರಿ ಓಡಿ ಅಲ್ಲ ನನ್ನ ತಡಿಬೇಡ್ಲೇಪ ಅಯ್ಯೋ ಗೌಡ್ರ ತಡೀರಿ ಅದು ಜಿಪ್ಣರ್ಹಳ್ಳಿ ಕನ್ನಿ ಹೊಗ ನೀನ್ ನಾವ್ನ ಹಡ್ಸಿ ಮಗನ ಯಾರನಾರ ಊರ್ ಹೊಂಟ್ರಿಟ್ಲೆ ಕೊಲ್ಲವ್ ನೀನ ಜಿಪ್ಣಹಳ್ಳಿ ಕನ್ನೆದ್ದು ಇನ್ನೂ ಆಸೆ ಇಟ್ಕೊಂಡ್ ಕುಂತಾನ ಯಪ್ಪ ನಾ ಮಾತ್ರ ನೀನು ಕೂಡ ಕನ್ನೆ ನೋಡಾಕ ಮರೇ ಬರೋದಿಲ್ಲ ರೀ ಗೌಡ್ರ 10 ಗಂಟೆ ನೋಡಿದ್ರಲ್ಲ ಸ್ನೇಹಿತರೆ ದಯವಿಟ್ಟು ನಮ್ಮ ವಿಡಿಯೋ ನೋಡಿಂದ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಾಗ ನಮ್ಮ ವಿಡಿಯೋಗಳನ್ನ ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನೀವ್ ಹಿಂಗ್ ಮಾಡೋದ್ರಿಂದ ನಮಗ್ ವ್ಯೂವರ್ಸ್ ಜಾಸ್ತಿ ಆಗ್ತಾರ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ಹೇಳೋದನ್ನ ಮಾತ್ರ ಮರಿಬೇಡ್ರಿ ಮಹಾದೇವಿ ತೇಜು ಹರ್ಷಿತಾ ದಾನೇಶ್ವರಿ ರೇಷ್ಮಾ ಪ್ರಿಯಾಂಕಾ ನಂದೀಶ್ ಸುಜನ್ ಸಂಗಪ್ಪ ಪೂಜಾರ್ ಗಾಯತ್ರಿ ಮತ್ತು ದೀಪಾ ಅನ್ನೋರು ಸೂಪರ್ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡ್ಯಾರಿ ಹಂಗ ಪಾರಕ್ಕ ನಮಗೆ ಬಹಳ ಇಷ್ಟ ಅಂತನೂ ಕೂಡ ಕಮೆಂಟ್ ಮಾಡ್ಯಾರ ಸೊ ಹಂಗಾಗಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳ್ರಿ ಹಂಗ ಪಲ್ವಿ ಅವರೇ ಹಾಯ್ ಹಂಗ ಆಶಾ ಅನ್ನೋರು ಕಮೆಂಟ್ ಮಾಡ್ಯಾರ ಅವರು ಕತೆ ಸೂಪರ್ ಐತ್ರಿ ಸೋನಲ್ಗ ಬುದ್ಧಿ ಕಲಿಸ್ರಿ ಅಂದಾರ ಖಂಡಿತ ಕೆಟ್ಟದನ್ನ ಮಾಡೋರಿಗೆ ಯಾವಾಗಲೂ ಜೀವನದಲ್ಲಿ ಕೆಟ್ಟದ್ದ ಆಕೇತ್ರಿ ಹಂಗ ತನುಶ್ರೀ ಅನ್ನೋರು ಕೂಡ ಕಮೆಂಟ್ ಮಾಡ್ಯಾರಿ ತನುಶ್ರೀ ಅವರೇ ನನ್ನ ಹೆಸರು ಲಕ್ಷ್ಮಕ್ಕಾರಿ ನಮ್ದು ಹಳ್ಳಿ ಕಿಡ್ಡಿ ಚಾನಲ್ ನಿಮ್ ಕಮೆಂಟ್ ಓದಿ ತುಂಬಾ ಖುಷಿ ಆತ್ರಿ ನಿಮ್ ಸಪೋರ್ಟು ಯಾವಾಗಿದ್ರು ನಮ್ಮ ಚಾನಲ್ ಮೇಲೆ ಹಿಂಗ ಇರ್ಲಿರಿ ಹಂಗ ವೀಣಾ ಬಿಂಬಾರ್ ಹಾಗೂ ವಿಜಯಲಕ್ಷ್ಮಿ ವಿಜಯಪುರದಿಂದ ಕಮೆಂಟ್ ಮಾಡ್ಯಾರಿ ಪಾರಕ್ಕನ್ ರನ್ನಿಂಗ್ ಸೂಪರ್ ಐತ್ರಿ ಅಂತ ಹೇಳಿ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದ ರೀ ತಬಿತಾ ಅವರೇ ನಿಮ್ಮ ಹೆಸರು ಕಮೆಂಟ್ ಒಳಗ ತಬಿತಾ ಅಂತ ತೋರಿಸ್ತೈತಿ ಬಟ್ ನೀವು ಒಂದು ಕಮೆಂಟ್ನಾಗ ಕವಿತಾ ಅಂತ ಹೇಳಿದ್ರಿ ನಿಮ್ಮ ಹೆಸರು
ಅದಕ್ಕೆ ನಿಮ್ಮ ವಿಡಿಯೋಗಳನ್ನು ನೋಡೋಕ್ಕಾಗಿಲ್ಲ. ನಾನು ಕೆಲಸ ಮುಗಿದಿಂದ ನೋಡ್ತೇನೆ ಅಂತ ಕಮೆಂಟ್ ಮಾಡ್ಯಾರ. ಪರವಾಗಿಲ್ಲ, ನಿಮ್ಮ ಎಲ್ಲ ಹಬ್ಬದ ಕೆಲಸಗಳು ಮುಗಿದಿಂದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ರಿ, ನಿಮ್ಮ ಸಪೋರ್ಟನ್ನು ಕೊಡ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತೇನ್ರಿ. ಎಲ್ಲ ವೀಕ್ಷಕರಲ್ಲಿಯೂ ಕೂಡ ಕೈ ಮುಗಿದು ಕೇಳ್ಕೊತೇನ್ರಿ, ನಮ್ಮ ವಿಡಿಯೋಕ್ಕೆ ಲೈಕ್ ಕೊಡ್ರಿ ದಯಮಾಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ಮಾತ್ರ ನಮ್ಮ ಚಾನಲ್ ಗ್ರೋತ್ ಆಗಕ್ಕೆ ಸಾಧ್ಯ. ಲೈಕು ಇಲ್ಲ, ಕಮೆಂಟು ಇಲ್ಲ ಅಂದ್ರೆ ನಮ್ಮ ಚಾನಲ್ಗೆ ಯಾವುದೇ ಗ್ರೋತು ಸಿಗುವುದಿಲ್ಲ. ಅದಕ್ಕೆ ದಯಮಾಡಿ ಎಲ್ಲರಲ್ಲಿ ಕೇಳ್ತೇನೆ, ಲೈಕ್ ಕೊಡ್ರಿ. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡ್ರಿ. ಆಮೇಲೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ನಿಮ್ಮ ಅನಿಸಿಕೆ ಏನೇ ಇರಲಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ರೀ.